ನಮಸ್ಕಾರ. ಮನೆಯಲ್ಲೇ ಕುಲ್ಫಿ ಮಾಡೋದು ಹೆಂಗಂತ ನೋಡುವ ಬನ್ನಿ. ಅದಕ್ಕೆ ಒಂದು ದಪ್ಪ ತಳದ ಬಾಣಲೆ ತೊಗೊಳ್ಬೇಕು. ಒಂದು 3/4 ಲೀಟ್ರ್ ಹಾಲನ್ನು ಹಾಕಿ ಹಾಲನ್ನು ಇಂಗಿಸಬೇಕು. ಅದು ಬೇಗ ಗಟ್ಟಿಯಾಗಬೇಕಂತ ಒಂದು ಡ್ರೈ ಫ್ರೂಟ್ಸಿನ ಪುಡಿ ಮಾಡ್ಕೊಳ್ಬೇಕು. ಅದಕ್ಕೆ ಬಾದಾಮಿ, ಗೋಡಂಬಿ, ಪಿಸ್ತಾ ತೊಗೊಂಡಿದ್ದೇನೆ. ಮಕಾನ ಹಾಕ್ಬೋದು, ಅದು ಒಳ್ಳೆಯದಾಗ್ತದೆ. ಈ ರೀತಿ ತರಿಯಾಗಿ ಫುಲ್ ನೈಸ್ ಮಾಡೋದು ಬೇಡ, ಪುಡಿ ಮಾಡ್ಕೊಳ್ಬೇಕು. ಈ ಪುಡಿಗೆ ಒಂದು ಸಣ್ಣ ಕಪ್ ಆಗುವಷ್ಟು ಹಾಲಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಒಳ್ಳೆ ರೀತಿ. ಪಿಸ್ತಾನೂ ಹಾಕ್ಕೊಳ್ಬೋದು ಪುಡಿ ಮಾಡುವಾಗ, ತುಂಬ ರುಚಿಯಾಗಿರ್ತದೆ ಇದು. ಹಾಲು ಬೇಗ ಗಟ್ಟಿಯಾಗ್ತದೆ ಈ ಪುಡಿ ಹಾಕಿದ್ರಿಂದ. ಕೇಸರಿ ಹೆಸಳು ಬಣ್ಣಕ್ಕೆ ಮತ್ತು ಪರಿಮಳಕ್ಕೆ ಹಾಲಿಗೆ ಹಾಕ್ಕೊಳ್ಬೇಕು. ಅದು ಹಾಕಿ ಒಂದು 2 ನಿಮಿಷ ಆದ ಮೇಲೆ ಈ ಪೌಡರನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು. ಈಗ ಹಾಲು ಸ್ವಲ್ಪ ಕಮ್ಮಿ ಆಗಿದೆ. ಈಗ ಈ ಪುಡಿ ಹಾಕಿದ್ರ ಮೇಲೆ ಒಂದು 10 ನಿಮಿಷದಲ್ಲೇ ಗಟ್ಟಿಯಾಗ್ತಾ ಬರ್ತದೆ. ಸಂಪೂರ್ಣ ಬರ್ಫಿಗಾಗುವ ಹಾಗೆ ಗಟ್ಟಿಯಾಗೋದು ಬೇಡ. ಪರಿಮಳಕ್ಕೆ ವೆನಿಲಾ ಎಸೆನ್ಸನ್ನ 1 ಚಮಚ ಸೇರಿಸ್ಕೊಂಡೆ. ಆರಾಮಾಗಿ ಮನೆಯಲ್ಲೇ ಸುಲಭದಲ್ಲಿ ಕುಲ್ಫಿನ ಮಾಡ್ಕೊಳ್ಬೋದು. ಸಿಹಿಗೆ 1 ಕಪ್ ಸಕ್ಕರೆ ಹಾಕಿದೆ. ಸಕ್ಕರೆ ಹಾಕಿ ಒಂದು 5 ನಿಮಿಷನೂ ಬೇಡ, ಇಷ್ಟು ಗಟ್ಟಿ ಇದ್ದರೆ ಕರೆಕ್ಟ್ ಆಗ್ತದೆ. ಆಫ್ ಮಾಡಿದರೆ ಆಯಿತು ಒಲೆ. ಸಂಪೂರ್ಣ ತಣ್ಣಗಾಗಲಿಕ್ಕೆ ಬಿಡಬೇಕು ಈ ರೀತಿ. ಆಮೇಲೆ ಇದನ್ನು ಈ ರೀತಿಯ ಕುಲ್ಫಿ ಮೌಲ್ಡ್ಗೆ ಹಾಕಬೇಕು. ಮೌಲ್ಡ್ ಇಲ್ಲದೆ ಇದ್ದರೆ ತೊಂದರೆ ಇಲ್ಲ, ಲೋಟಕ್ಕೂ ಹಾಕ್ಬೋದು. ಸಣ್ಣ ಸಣ್ಣ ಮಣ್ಣಿನ ಮಡಿಕೆ ಬರ್ತದೆ, ಅದಕ್ಕೂ ಹಾಕ್ಬೋದು. ಈ ರೀತಿ ಬಂದ್ ಮಾಡಬೇಕಷ್ಟೇ ಅದನ್ನು, ಇಲ್ಲಾಂದರೆ ಮೇಲ್ಗಡೆ ಐಸ್ ಕೂತ್ಕೊಳ್ಳುತ್ತೆ. ಇದೀಗ ನಾನು ಲೋಟಕ್ಕೆ ಹಾಕಿದೆ, ಮೇಲಿಂದ ಸಿಲ್ವರ್ ಫಾಯಿಲನ್ನು ಟೈಟಾಗಿ ಮುಚ್ಚಬೇಕು. ಇಲ್ಲಾಂದರೆ ಮೇಲ್ಗಡೆ ಐಸ್ ಕೂತ್ಕೊಂಡು ತಿನ್ನಲಿಕ್ಕೆ ರುಚಿಯಾಗೋದಿಲ್ಲ. ಈಗ ಎಲ್ಲ ರೆಡಿ ಆಯಿತು. ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಟ್ಲೀಸ್ಟ್ 8ರಿಂದ 10 ಗಂಟೆ. ಅದು ಲೋಟಕ್ಕೆ ಹಾಕಿದ್ದಕ್ಕೆ ಮೇಲ್ಗಡೆ ಐಸ್ ಕ್ಯಾಂಡಿ ಸ್ಟಿಕ್ಕನ್ನು ಸಿಕ್ಕಿಸಿದೆ. ಇದೀಗ ಬೆಳಿಗ್ಗೆ ರಾತ್ರಿ ಇಟ್ಟದ್ದು, ಬೆಳಿಗ್ಗೆ ತೆಗುವಾಗ ಈ ರೀತಿ ಕೈಯಲ್ಲಿ ಅದನ್ನು ಅಲ್ಲಾಡಿಸಿ ತೆಗೆದ್ರೆ ಆಯಿತು. ಒಳ್ಳೆ ರುಚಿಕರವಾದ ಆರೋಗ್ಯಯುತವಾದ ಕುಲ್ಫಿ ರೆಡಿ ಆಗ್ತದೆ. ಈ ಥರ ಬೇಸಿಗೆಗೆ ಥಂಡಿ ಕುಲ್ಫಿ, ಐಸ್ ಕ್ಯಾಂಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ. ಮಕ್ಕಳಿಗೂ ತುಂಬ ಖುಷಿಯಾಗ್ತದೆ. ನಿಮಗೆ ಬೇಕಾದಷ್ಟು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ತೆಗಿಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ, ಆರಾಮಾಗಿ ಬರ್ತದೆ, ಸುಲಭ ಮಾಡಲಿಕ್ಕೆ. ಒಮ್ಮೆ ಎಲ್ಲರೂ ಪ್ರಯತ್ನಿಸಿ. ಈ ಬೇಸಿಗೆಯಲ್ಲಿ ಮನೆಯಲ್ಲೇ ಕುಲ್ಫಿ ಮಾಡಿಕೊಂಡು ತಿನ್ನಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಲಿಂದ ಸ್ವಲ್ಪ ಪಿಸ್ತಾ ಉದುರಿಸಿದೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನುವಾಗನೂ ಒಳ್ಳೆಯದಾಗುತ್ತೆ ಅಂತ. ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಉಪಯೋಗಿಸಿ ಸುಲಭದಲ್ಲಿ ಕುಲ್ಫಿನ ಮಾಡ್ಕೊಳ್ಬೋದು. ಇದರಲ್ಲಿ ಹಾಲನ್ನು ಇಂಗಿಸೋದು ಮಾತ್ರ ಕೆಲಸ, ಮತ್ತೇನು ಕೆಲಸ ಇಲ್ಲ, ತುಂಬ ಸುಲಭ. ಎಲ್ಲರೂ ಒಮ್ಮೆ ಖಂಡಿತ ಪ್ರಯತ್ನಿಸಿ, ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಥ್ಯಾಂಕ್ ಯು.